ಮನೆ ಮನೆಗೂ ಎಲ್ಲ ಕಾರ್ಯಕ್ರಮ ಬೇರೆ ಕೆಲಸ ಮಾಡುತ್ತಾರೆ. ನೀವು ಮಾತುಕೊಂಡಿರ್ತಕ್ಕಂಥ ವಾಪಸ್ ಎರಡನೇ ಪರಿಸ್ಥಿತಿ ಇಲ್ಲ. ರಾಹುಲ್ ಗಾಂಧಿ ಆಗಿರಲಿ, ಪ್ರಿಯಾಂಕಾ ಗಾಂಧಿ ಆಗಿರಲಿ, ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಾಗಲಿ, ಸಿದ್ದರಾಮಯ್ಯ ಆಗಿರಲಿ, ನಮ್ಮ ಅಧ್ಯಕ್ಷರಾಗಲಿ ಇದು ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಒಂದು ಸಭೆ ಮಾಡಲಿಲ್ಲ ಸರ್. ನಿಮ್ಮ ಮಾತಿಗೆ ಒಪ್ಪಂದಿಗೆ ಆಗಿ ಈಗ ಬಜೆಟ್ ಆ ಬಜೆಟ್ ನಲ್ಲಿ ಆರ್ಥಿಕ ಮಾಡಬೇಕು. ಈ ಬಜೆಟ್ ಸಂದರ್ಭದಲ್ಲಿ ನಾನೇ ಬೆಂಗಳೂರಲ್ಲಿ ನೀವೆಲ್ಲ ಮುಖಂಡರು ಬರ್ರಿ, ನಾನೇ ಸಿದ್ದರಾಮಯ್ಯ ಸಾಹೇಬ್ ನಾನು ಹೇಳಿರ್ತಕ್ಕಂಥದ್ದು ಈ 5 ಗ್ಯಾರಂಟಿ ಬಗ್ಗೆ ಎಲ್ಲ ಮಾಡಿದ್ದೀವಿ. ನಾವು ನಮ್ಮ ಇಲಾಖೆಯಿಂದ 25 ಸೆಕ್ಟರ್ಗಳಿಗೆ ಸಭೆ ಮಾಡಿ ನಮಗೆ ಕೊಡಲೇ ಇಲ್ಲ ಸರ್. ಮಾತಾಡಕ್ಕೆ ಸಮಯ ನಿಮಗೆ ಮಾಹಿತಿ ಇಲ್ಲ, ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ನಾವು ನಮ್ಮ ಸರ್ಕಾರ ಮುಂದಾದ್ಮೇಲೆ ಅಲ್ಲಿ ಪುನಃ ನಮಗೆ ಜನವರಿ ಫೆಬ್ರವರಿ ಯಾವಾಗ ಬಜೆಟ್ ನೀವು ಬನ್ನಿ, ನಾನೇ ಪ್ರಾಮಾಣಿಕವಾಗಿ ಸೇವೆ ನೀನು ಹೇಳೋ ನೋವು ನನಗೆ ಅರ್ಥ ಆಗುತ್ತೆ. ಕಾನೂನು ಚೌಕಟ್ಟುಗಳಿದಾವಲ್ಲ, ಸ್ಟೀಜ್ ಇಲ್ಲ. ಕಾನೂನು ಚೌಕಟ್ಟುಗಳ ಸ್ಟೀಜ್ ಇಲ್ಲ. ಯಾರೊಬ್ಬ ನಂಗೆ ಹೇಳೋಗ್ಬಿಡ್ತಾರೆ, ನಾನು ಹೇಳೋಕ್ಕಾಗಲ್ಲಮ್ಮ. ಸಮಾಧಾನವಾಗಿರು. ಕಾನೂನು ಚೌಕಟ್ಟಿನಲ್ಲಿ ಇಮಿಡಿಯೇಟ್ ಆಗಿ ಪರ್ಮನೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇಲ್ಲಮ್ಮ. ಟೆಂಪ್ರವರಿ ಕೆಲಸ ಮಾಡೋರಿಗೆ ನೇರವಾಗಿ ನೇಮಕಾತಿ ಮಾಡೋದು ಪ್ರಾವಿಷನ್ ಇಲ್ಲಮ್ಮ. ಹಂಗಾಗಿ ನನಗಿರ್ತಕ್ಕಂಥ ನಾಲೆಜ್ ಮೇಲೆ ನಾನು ಇಷ್ಟ ಹೇಳ್ಬೋದು. ಸಮಾಧಾನವಿರಮ್ಮ, ಇದಾಗಲ್ಲ ಅಷ್ಟು ಈಸಿಯಾಗಿ. ಈಗ ನೋಡಮ್ಮ, ಹೈಕೋರ್ಟ್ ಬೇರೆ ವಿಚಾರ, ಮಿನಿಮಮ್ ವೇಜಸ್ ಬಗ್ಗೆ ಮಾತಾಡ್ತಾರೆ. ನಡಿಯಮ್ಮ, ಅವ್ರು ಮಾತಾಡಿದ್ರೆ ಮಿನಿಮಮ್ ವೇಜಸ್, ಮಿನಿಮಮ್ ವೇಜಸ್ಗೆ ಮಾತಾಡ್ತೀವಿ. ನಮ್ಗೆ ಗೊತ್ತಾಗುತ್ತೆ. ನೀವು ಇದ್ದಾಗ ನಾವು ಬಂದಾಗ ಕಾನೂನು ಕೂಡ ಅರ್ಥ ಮಾಡ್ತೀವಿ. ಸುಮ್ಮನೆ ಹಂಗೆ ಅಲ್ಲಮ್ಮ, ನಿನಗೆ ಗುರ್ತು ನೀನೇ ಮಾಡ್ಬಿಡು ಕಾನೂನು. ಹಂಗಾಗೋದಿಲ್ಲ. ನಾವು ಕಾನೂನು ಮಾಡ್ಬೇಕಂದಾಗ ಎಲ್ಲಾರು ಇಂಟ್ರೆಸ್ಟೆಡ್ ಪಾರ್ಟಿನ ಕರೆಸ್ಬೇಕಮ್ಮ. ಹೌದಲ್ಲಮ್ಮ? ಸುಮ್ಮನೆ ಹಂಗೆ ಹೇಳ್ತೀವಿ. ತಡಿಯಮ್ಮ, ಖಂಡಿತ ಹಂಗೆ ಆಗ್ಬಿಡ್ಬೇಕಂತಂದ್ರೆ ಸಮಾಧಾನಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ ನಾನು ಏನ್ ಎಲ್ಲ ಮಾಡಿಸ್ಕೊಡ್ತೀನಲ್ಲಮ್ಮ. ಸಿದ್ದರಾಮಯ್ಯ ಸಾಹೇಬ್ರ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ನಿಮ್ಮ ಪರವಾಗಿ ನಾನು ಕೈ ಮುಗಿದು ಅರ್ಥ ವಿನಮ್ರತೆಯಿಂದ ಬಜೆಟ್ ನಲ್ಲಿ ಮಾಡಿ ಅಂತ ಕೇಳ್ತೀನಿ. ಏನಾಗತ್ತಮ್ಮ, ಸಾರ್ವಜನಿಕವಾಗಿ ಮನೆಗಳು ಕೊಟ್ಟ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಏಜೆನ್ಸಿ ವಾರು ಎಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಎಲ್ಲ ಕಡೆ ಕೆಲವು ಜಾಗದ ಏಜೆನ್ಸಿ ಫಿಕ್ಸ್ ಆಗಿರ್ತಾರೆ. ಕೆಲವರು ಇಲಾಖೆಯಲ್ಲಿ ಬೇರೆ ಬೇರೆ ಜಾಗದ ಕೆಲಸ ಮಾಡ್ತಾರೆ. ಹೌದಲ್ಲಮ್ಮ? ನಮ್ಮ ಇಲಾಖೆಯವೇ ಸುಮಾರು 2.5 ಲಕ್ಷ ಜನ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಇವ್ರೇನ್ ಮಾಡ್ತಾರೆ, ಈಗ ಹಿಂದೆ ಎಲ್ಲಿಂದ ಬರ್ಬೇಕು ಗ್ರಾಚ್ಯುಟಿ ಅಂತ ನನಗೆ ಹೇಳಿದ್ರೆ ನಾನು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡ್ಬೋದು. ಅದೇ ಯಾವ ಇಲಾಖೆಯಿಂದ ಬರ್ಬೇಕು ಅದೇ ಹೇಳ್ತಾರೆ. ಈ ಇಲಾಖೆಯಲ್ಲಿ ಎಷ್ಟು ಜನ ಇದ್ದಾರೆ, ನಾನು ಬೇಕಾದ್ರೆ ನಿಮ್ಮ ಪರವಾಗಿ ನಮ್ದೇ ಇಲಾಖೆಗೆ ಬರೋದು, ಅವ್ರಿಗೆ ನಾನು ಎಕ್ಸ್ಟ್ರಾ ಪ್ರೆಷರ್ ಹಾಕಿ
ಬಿಡಿಸ್ಕೊಳ್ಳಿ ಕೆಲಸ ಮಾಡ್ತೀನಿ. ಮೊನ್ನೆ KSRTC ಮಾಡ್ಕೊಟ್ಟಿದ್ದೀನಿ, KSRTC ಡಿಪಾರ್ಟ್ಮೆಂಟ್ ಮಾಡ್ಕೊಟ್ಟಿದ್ದೀನಿ. ಮೊಬೈಲ್ ತೆಗೀರಿ, ಯಾರು ಅದು? ಮಾಡಿ ನಿಮ್ಮ ಕೆಲಸ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ತೀವಿ. ಸ್ವಲ್ಪ ಸಮಾಧಾನ ಇರಿ, ನಾನು ಸ್ವಲ್ಪ ಸುಳ್ಳು ಹೇಳಕ್ಕಾಗಲ್ಲ. ನಾನು 3,000 ಮಾಡಿದ್ದು, ನೀನು ಬಂದು 10,000 ಮಾಡಿದ್ದು. 10,000 ಮಾಡಕ್ಕೆ ಏನು ಮಾನದಂಡ? ಏನು ಮಾನದಂಡ? 10,000 ಮಾಡ್ತಿತ್ತು, 2 ಲಕ್ಷ ಅರ್ಜಿ ಬರ್ತಿತ್ತು. ಈಗೇನಾಯ್ತು 13 ಲಕ್ಷ ಅರ್ಜಿ ಬಂತು. 13 ಲಕ್ಷ ಅರ್ಜಿಗೆ 10,000 ರೂಪಾಯಿ ಕೊಟ್ಟರೆ ಎಬಿ ನ್ಯೂಸ್ ಕನ್ನಡ ಚಾನೆಲ್ನಲ್ಲಿ ವರದಿಗಾರರಾಗಿ ಕೆಲಸ ಮಾಡಲು ಸುವರ್ಣ ಅವಕಾಶ. ಎಬಿ ನ್ಯೂಸ್ ಕನ್ನಡ ಚಾನೆಲ್ ಶೀಘ್ರದಲ್ಲೇ ಟಿವಿ ಮೂಲಕ ಪ್ರಸಾರ ಆಗಲಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕುಗಳಲ್ಲಿ ವರದಿಗಾರರಾಗಿ ಕೆಲಸ ನಿರ್ವಹಿಸಲು ಅನುಭವವುಳ್ಳ ಯುವಕರು ಬೇಕಾಗಿದ್ದು, ನಮ್ಮ ಚಾನೆಲ್ನಲ್ಲಿ ಕೆಲಸ ನಿರ್ವಹಿಸಲು ಆಸಕ್ತಿ ಹೊಂದಿರುವಂತಹ ಯುವಕರು ತಮ್ಮ ಸ್ವಂತ ವಿವರಗಳೊಂದಿಗೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಿದೆ.